ಗಾನು ಗಾನು ವಾ ಹ್ಯಾಪಿ ಬರ್ತ್ಡೇ ಅವತ್ತಾಯ್ತು ಇವತ್ತು ನಿಂದು ಪೂಜೆ ಎಲ್ಲ ಆಯ್ತತೆ ಪೂಜೆ ನಿನ್ನ ಗಂಟ್ಲು ಮಾತ್ರ ಸರಿ ಹೋಗ್ಲಿಲ್ಲ ಗಾನು ಗಾನು ಹಾಯ್ ಹಾಯ್ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ತಿರುಗಿ ಹಂಗೆ ಸ್ಲೋ ಮೋಷನಲ್ಲಿ ಹೋಗ್ಬಿಡು ಹಿಂದೆ ಸ್ವಲ್ಪ ಹಿಂದೆ 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 ನೋಡಿ ಇವ್ರ ಔಟ್ಫಿಟ್ ಇದೆಲ್ಲ ಗೋಲ್ಡು ಇದಲ್ವಾ ಇದು ಗೋಲ್ಡ್ ಹಂಗಲ್ಲ ಇದು ಸೀರೆ ಅಲ್ಲಿ ತಗೊಂಡಲ್ಲ ಅದೇನಾ ಅದು ವರಮಹಾಲಕ್ಷ್ಮಿ ಗುಡ್ಸಿದೀನಿ ಈ ವರ್ಷ ಸೊ ಅದನ್ನ ನೆಕ್ಸ್ಟ್ ಇಯರ್ ಹೊಲ್ಸ್ಕೊತೀನಿ ಇದು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ಇವಾಗ ಸ್ಟಿಚ್ ಮಾಡಿ ಚೆನ್ನಾಗಿ ಕಾಣಿಸ್ತೈತೆ ಚೆನ್ನಾಗಿದ್ಯಾ ಥ್ಯಾಂಕ್ ಯು ಅತ್ತೆನೂ ಮತ್ತೆ ನಮ್ಮ ಮಮ್ಮಿನೂ ಟ್ವಿನ್ನಿಂಗು ಇವರು ನಂದು ಒಂದು ಸ್ವಲ್ಪ ರತ್ನ ಆಂಟಿದು ಒಂದೇ ಥರ ಸ್ಯಾರಿ 4 ಜನ ಇಲ್ಲ ಆಂಟಿ ಒಂದೇ ಥರ ಬಾರ್ಡರ್ ಚೇಂಜ್ ಅಷ್ಟೇನೆ ಒಂದೇ ಥರ ಇವ್ರದ್ದು ನಮ್ಮದು ಸ್ಯಾರಿ ಬ್ಲೌಸ್ಗೆ ಎಂಬ್ರಾಯ್ಡಿಂಗ್ ಇಡ್ಸೋಳೆ ಚೆನ್ನಾಗಿ ಕಾಣಿಸ್ತಿದೆ ಇವ್ರದ್ದು ನೋಡಿ ಔಟ್ಫಿಟ್ ಬರ್ತೇವೆ ಅಲ್ಲ ಅರ್ಧ ಕ್ಯಾನ್ಸಲ್ ಮಾಡಿದ್ರೆ ನಾವು ಹೀರೋಯಿನ್ ಥರ ಕಾಣ್ತಿದ್ಯಲ್ಲಕ್ಕ ಹೀರೋಯಿನ್ ಥರ ನಿಜವಾಗ್ಲು ಆ ಹೇರ್ ಕಲರ್ ಚೆನ್ನಾಗಿ ಕಾಣಿಸ್ತೈತೆ ನಿಜ ನೋಡಿ ಇವ್ರ ಸ್ಯಾರಿ ನೋಡಿ ಲಾಸ್ಟ್ ಟೈಮ್ ಒಂದು ಶಾರ್ಟ್ ವಿಡಿಯೋಲಿ ಹೇಳಿದೆ ವಯಸ್ಸಾಗಿದೆ ಅಂತ ಹೇರ್ ಕಲರ್ ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಸುಷ್ಮಕ್ಕ ಅವರ ಔಟ್ಫಿಟ್ ನೋಡಿ ಹೆಂಗಿದೆ ಇದವ್ರ ಮಗಳು ನೋಡಿ ಎಷ್ಟು ಕ್ಯೂಟ್ ಆಗವಳೆ ಬರಲ್ಲ ಅವಳು ಬಾಯ್ಲಿ ಜಶು ಹಾಯ್ ಜಶು ಹಾಯ್ ನಾವು ನೋಡ್ದಾಗ ಚಿಕ್ಕೋಳಿರ್ಲಿ ಇನ್ನ ತಗೊಂಡು ನೋಡಿ ಇನ್ನೇನು ಇನ್ನೊಂದು 2 ಅಡಿ ಸುಷ್ಮನ ಇಟ್ಬತ್ತಾಳೆ ಇವಳಿಗೂ ಅಷ್ಟೇ ಬ್ಲಾಗ್ಸ್ ಮಾಡೋದಂದ್ರೆ ಎಷ್ಟು ಆಗುತ್ತೆ ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ಯಾವ್ದು ಹಾಕಿದ್ದೆ ತಾನೆ ಸ್ಟೇಟಸ್ಗೆ ಯಾವಾಗ ಒಂದ್ಸಲ ಬ್ಲಾಗ್ ಮಾಡಿರೋದು ಇವತ್ತೇನೋ ಸ್ಟಾರ್ಟ್ ಮಾಡಿನ ಟುಡೇ ಅಲ್ಲೊಂದು ಬೋರ್ಡ್ ಹಾಕೋಣ ಇನ್ನೊಂದು ಏನಪ್ಪ ಅಂತಂದ್ರೆ ಫಂಕ್ಷನ್ ಇಲ್ಲಿ ನಡೀತಿರೋದು ಈ ಕಡೆ ನಾವು ಆಟೋ ಇಳಿದ್ಬಿಟ್ಟು ಆ ಫಂಕ್ಷನ್ಗೆ ಹೋಗಿದ್ವಿ ಅಲ್ಲೂ ನೋಡಿ ಅಲ್ಲೂ ಪೆಂಡಲೆಲ್ಲ ಹಾಕ್ಬಿಟ್ಟು ಫಂಕ್ಷನ್ ಮಾಡ್ತಾ ಇದ್ದಾರೆ ನಾವು ಸೇಮ್ ಅದೇ ಫಂಕ್ಷನ್ ಅಂತ ಅನ್ಕೊಂಡು ಅಲ್ಲಿ ಹೋಗ್ಬಿಟ್ಟಿದ್ದು ಅಂದ್ರೆ ನಾವು ಪಾರ್ಕ್ ನೋಡ್ಲಿಲ್ಲ ಆಮೇಲೆ ಪಲ್ಲೆ ಬೀಳೋದಲ್ಲಿ ಪಾರ್ಕ್ ಮುಂದೆ ಕಡೆದವ್ರ ಮನೆ ನಾವಂತಲ್ಲ ಎಲ್ಲರೂ ಹಂಗೆ ಮಾಡಿರೋದು ಒಂದು ಸುಮಾರು ಜನ ಹಂಗೆ ಮಾಡಿದ್ದಾರೆ ಫಂಕ್ಷನ್ ಅಲ್ಲಿ ನಡೀತಿರೋದು ಫಂಕ್ಷನ್ ಇಲ್ಲಿ ನಡೀತಿರೋದು ಅಲ್ಲಿ ನಡೀತಿದೆ ಅಂತ ಅಲ್ಲಿ ಹೋಗಿದ್ವಿ ಎಲ್ಲರೂ ಮಾಡಿರೋದು ಹಂಗೇನೆ ಜಶುಮಾ ಹಾಯ್ ನಿಂಗೆ ಇಷ್ಟನಾ ವ್ಲಾಗ್ ಮಾಡೋದು ಮಾಡು ವ್ಲಾಗ್ನ ತಗೋ ಏನು ಮಾಡಲಿ ಏನಾದರೂ ಮಾಡ್ತೀಯಾ ಆಮೇಲೆ ಫೋನ್ ಕೊಡ್ತೀನಿ ದೇವ್ರದ್ದೆಲ್ಲ ಮಾಡ್ತೀಯಾ ಮಾಡಲ್ಲ ಯಾಕೆ ಶೈ ಆಗ್ತಾ ಇದೆಯಾ ಹಾಯ್ 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 ಹಾಂ ಅದನ್ನು ಮುಂದಿತ್ತು ಅಮ್ಮ ಇಂಟರ್ನ ಅವ್ರ ಭುಜ ಇಂದ ಇಲ್ಲ ಈ ಜಾಗ ಆಗಲ್ಲ ಅಂತ ಅಲ್ಲ ಆಮೇಲೆ ಆ ಕಡೆ ಹಾಕಿ ನೋಡಿ ಅಲ್ಲ ಕ್ಯಾಮ್ರಾ ನೋಡಿ ಸ್ಮೈಲ್ ಲಕ್ಷ್ಮಿ ನೋಡಿ ಸ್ಮೈಲ್ ಬಲ್ಲಬೇಕಾ ಪುನ್ನು ಬಾನೆ ನೀವಿಬ್ರು ಸ್ಮೈಲ್ ಮೇಡಮ್ ಕ್ಯಾಮ್ರಾ ಇದು ನೋಡಿ ಓಕೆ ಸ್ಮೈಲ್ ಬಾರೆ ಪುನ್ನು ಹೋಗು ಅವನು ಸ್ವಲ್ಪ ಹಿಡ್ಕೋದಿ ತಮ್ಮ ಅಲ್ಲಿವರೆಗೂ
ಮಳೆ ಬರ್ತಾ ಇದೆ ಗಾಯ್ಸ್. ಅಂದರೆ ಮಳೆ ಬಂದರೆ ಒಳ್ಳೇದಕ್ಕಂತೆ ಅಲ್ವಾ ರತ್ನ ಆಂಟಿ? ಈಗ ಮಳೆಗಾಲನೇ ಅಲ್ಲವ. ಅದೇನೋ ಫಂಕ್ಷನ್ಸ್ ದಿನ ಒಂದು ಸ್ವಲ್ಪ ಮಳೆ ಬಂದರೆ ಸ್ವಲ್ಪ ಒಳ್ಳೇದು ಅಂತ ಅಂತಾರೆ. ಜಸ್ಟ್ ಎಲ್ಲಿ ಹೋಗ್ತಿದ್ಯಾ? ಹೌದು ಸರಿ, ಫ್ಯಾನ್ಸಿ ಸ್ಯಾರಿ, ಫ್ಯಾನ್ಸಿ ಸ್ಯಾರಿ. ಇದು ಟ್ರೆಡಿಷನಲ್ ಪೂಜಾ ವೈಬ್ಸ್ ಆಯ್ತು. ಇವಾಗ ಬರ್ಡ್ ವೈಬ್ಸ್ಗೆ ಫ್ಯಾನ್ಸಿ ಸ್ಯಾರಿ. ನಮ್ಗೆ ಏನಕ್ಕೆ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತಿಲ್ಲ ಅಂದರೆ ನಾವು ಇವಾಗ ಜಸ್ಟ್ ಬಂದಿದ್ದಲ್ವಾ, ಇವಾಗ ನಮ್ಗೆ ರಿಮೂವ್ ಮಾಡ್ಬೇಕಂತ ಅನ್ನಿಸ್ತಿಲ್ಲ. ಅವ್ರು ಬೆಳಗ್ಗೆಯಿಂದ ರೆಡಿ ಆಗೋರೆ, ಅವ್ರು ಇವಾಗ ತೆಗಿತಾರೆ ಸ್ಯಾರಿ, ಬೇರೆ ಸ್ಯಾರಿ ಉಟ್ಕೊತಾರೆ. 2 ಥರ ಔಟ್ಫಿಟ್ ತೊಗೊಂಡಿದ್ದಾರೆ ಅವರು. ನಮ್ಮತ್ತೆ ನಮ್ಮ ಮಮ್ಮಿಗೆ ಒಂದು 10 ಗ್ರಾಮ್ದು ಒಡವೆ ಕೊಟ್ಟವ್ರು ನೋಡಿ. ಇಲ್ಲಿ ಹುಷಾರು ಕಣಮ್ಮ, ಸರಿಯಾಗಿ ಹಾಕೋ ಟೈಟಾಗಿ. ಚಿನ್ನದಕ್ಕಿಂತ ಏನು ಕಮ್ಮಿ ಇಲ್ಲ ಗೈಸ್, ಅದೇ ಚಿನ್ನದ ಥರ ಕಾಣಿಸ್ತದೆ. ಚಿನ್ನನೂ ಇಲ್ಲ ಅದ್ರ ಮುಂದೆ. ನಿನಗಾಯ್ತು ನೋಡು, ನನಗೆ ನೋಡು ಅಂದರೆ ಮತ್ತೆ ಇವರಿಬ್ರು ಒಂದು ರೀಲ್ಸ್ ಮಾಡ್ಬೇಕಂತೆ ನಮ್ಮ ಮಮ್ಮಿ ಆಸೆ. ಅದು ಯೂ 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 ಮಾಡಿ ಮಾಡಿ ಒಳ್ಳೇದಾಗ್ಲಿ. ರೀಲ್ಸ್ ಮಾಡೋಕ್ಕೆ ಮಳೆ ಬರ್ತೈತೆ, ಮಳೆ ನಿಂತ್ಮೇಲೆ ಮಾಡೋದು. ರಾತ್ರಿ ಏನು ಮಾಡಬೇಕು? ಏನು ವಿಡಿಯೋ? ಏನಂದ್ರೆ ಇವಾಗೆಲ್ಲ ಟ್ರೆಡಿಷನಲ್ ಅದೇನೋ ಇಷ್ಟು ಜಸ್ಟ್ ಇಷ್ಟು ಆಫ್ ಆ್ಯಂಡ್ ಆಫ್ ಅಂದರೆ ಬ್ಯಾಂಗಲ್ ಇಷ್ಟು ಕಾಲೇಜ್ ಮಾಡ್ತೀವಲ್ವಾ ಆ ಥರ ಫೋಟೋ ತೆಗಿಬೇಕು ಅನ್ನೋ ಈಗ ವಿಡಿಯೋ ಅಲ್ಲ. ಫೋಟೋನ ವಿಡಿಯೋ ನಮ್ಮ ಫ್ಯಾಮಿಲಿಲಿ ಫೋಟೋ ಹುಚ್ಚು ಅಂದರೆ ನಮ್ಮ ರೂಪಕ್ಕ ಒಬ್ಳಿಗೆ. ಅದನ್ನು ಪ್ರತಿ ಫಂಕ್ಷನ್ ಅಲ್ಲೂ ಅಷ್ಟೇ ಫೋಟೋ ವಿಡಿಯೋ ಇರ್ಲೇಬೇಕಲ್ಲ ನಿಮಗೆ. ಗರ್ಲ್ಸ್ ನಾವು ರೆಡಿ ಆಗೋದೇ ಅಪರೂಪಕ್ಕೆ 6 ತಿಂಗಳಿಗೋ 3 ತಿಂಗಳಿಗೋ ಫಂಕ್ಷನ್. ಸುಳ್ಳು ಹೇಳ್ಬೇಡ. ರೆಡಿ ಇಷ್ಟ ಹಂಗಾರೆ ಇವತ್ತು ರೆಡಿ ಆದ್ರೆ ನೀನು 6 ತಿಂಗಳು ಬಿಟ್ಟು ರೆಡಿ ಆಗಬೇಕು. ಇನ್ನೇನು ಇಲ್ಲ ಯಾವುದಕ್ಕೂ. ನೆಕ್ಸ್ಟ್ ವೀಕ್ ಒಂದು ಇದಿದೆ ಪ್ರಿಪರೇಷನ್, ಅದಕ್ಕೆ ಇಷ್ಟೆಲ್ಲ ರೆಡಿ ಆಗಲ್ಲ, ಓವರ್ ಆಗಿ ಸಿಂಪಲ್ ಆಗಿ ರೆಡಿ ಆಗಿರ್ತೀವಿ. ಇವ್ರಿಗೆ ಇದೆಲ್ಲ ನೋಡೋಕ್ಕಾಗದೆ ನಗಕ್ಕಾಗದೆ ಇವರಿಬ್ರು ಒಳ್ಳೆ ಮುಖ ನೋಡ್ತಾವ್ರು ನಮ್ಮನ್ನ. ಇವಾಗ ವ್ಲಾಗ್ನ ಸ್ಟಾಪ್ ಮಾಡ್ತಾ ಇದೀನಿ, ಯಾಕೆಂದ್ರೆ ಇವ್ರಿಗೆ ಫೋಟೋ ಶೂಟ್ ಮಾಡ್ಬೇಕಂತ. ಅದಕ್ಕೆ ಇವರು ಆಫ್ಟರ್ ವೆರಿ ಲಾಂಗ್ ಟೈಮ್ ನಮ್ಮ ಮನೆ ಫಂಕ್ಷನ್ ಅಟೆಂಡ್ ಮಾಡ್ತಿದ್ದಾರೆ. ಸಿಕ್ಕಾಪಟ್ಟೆ VIP, ಬರಲ್ಲ. ಫಸ್ಟ್ ಟೈಮ್ ಕರೆದಿರೋದು. ಮಾತಂದ್ರೆ ಇವಾಗ ನಮ್ಮ ಅಣ್ಣ ಮತ್ತೆ ಮಧು ಇಬ್ರು ಬಂದಿದ್ದಾರೆ. ಇವಾಗ ಇವ್ರ ಕೈಲೇ ಒಂಚೂರು ಫೋಟೋ ತೆಗೆಸ್ಕೊಳ್ತೀವಿ, ಯಾರು ತಗೊಳಕ್ ಇಟ್ಟಿಲ್ಲ, ಅದಕ್ಕೆ ಈ ಥರ ಸೆಟಪ್ ಮಾಡ್ಕೊತಿದ್ದೆ. ಅಷ್ಟೊತ್ತಿಗೆ ಸ್ಟ್ಯಾಂಡೇ ಬಂದ್ರು, ಸೊ ಕಂಟಿನ್ಯೂ ಮಾಡ್ಕೊತೀವಿ ಈಗ ನಮ್ಗೆ 10 minutes ಟೈಮ್ ಇದೆ. ನೀವು ಬಂದ್ರೆ ಇವಾಗ ನಾವು ನಾವು ಚೇಂಜ್ ಮಾಡಲ್ಲ ಇದೆ ಔಟ್ಫಿಟ್. ನಾನು ಚೇಂಜ್ ಮಾಡ್ತೀನಿ. ನಾನು ತಂದಿದ್ದೀನಿ, ಹಾ. ಅದೇ ಚೇಂಜ್ ಮಾಡಲ್ಲ. ಮತ್ತೆ ಈಗ ಹುಟ್ಟಿದ್ದೀನಿ, ಒಂದು ಅರ್ಧ ಗಂಟೆ 3/4 ಗಂಟೆನೂ ಆಗಿಲ್ಲ. ಅದಕ್ಕೆ ಬಿಡು ಫಂಕ್ಷನ್ ಅಂದ್ರೆ ಇನ್ನೊಂದು ಸಲ ಹಾಕೊಂಡು ಉಟ್ಕೊಳ್ಳೋಣ ಮತ್ತೆ. ಇಲ್ಲ ಡ್ರೆಸ್ ಅವರೆಲ್ಲ ಹೋದ್ಮೇಲೆ ಮತ್ತೆ ಫೋಟೋ ಶೂಟ್ ಈಗ ಕೊಟ್ಬಿಡು. ಮತ್ತೆ ನಾನು ಹೋಗ್ತೀನಿ. ಮಧು ತಂದಿರೋ ಗಿಫ್ಟ್ ಗಾಯ್ಸ್ ಏನು ಅಂತ ಅವ್ರು ಓಪನ್ ಮಾಡ್ತಾರಲ್ಲ ಅವಾಗ ತೋರಿಸ್ತೀನಿ. ಬ್ಯಾಂಗ್ಳೂರಿಂದ ಬಂದಂಗೆ ಆಡ್ತವನೆ. ಮಧುನ್ ಕರಿ, ಹಾಕು ಲೈಟ್ ಹಾಕು. ನಮ್ಮ ಗಾನು ಫಂಕ್ಷನ್ಗೆ ಮಧುನು ಇನ್ವೈಟ್ ಮಾಡೋರೆ. ಅದಕ್ಕೆ ಒಂದು ಫಸ್ಟ್ ಟೈಮ್ ಬಂದಿರೋದು, ಅದಕ್ಕೆ ನಮ್ಮ ಅತ್ತೆಗೆ ಖುಷಿ, ಬಂದಲ್ಲಪ್ಪ ಕರೆದು ತಕ್ಕಂಗೆ ಅಂತ. ಮನು ಏನು ಮನು ಎಲ್ಲ ನಿನ್ನ ಡ್ರೆಸ್ ಕಲರಾ? ಏನಂತ ಹೇಳಿದ್ ನೀನು? ಫ್ರಾಕ್ ಇವನ್ಗೆ ಹಿಡ್ಕೊ ನೋಡದ ಮನು, ಹಿಡ್ಕೊ. ಅವನ್ಗಾಗದೇ ಇಲ್ಲ. ಬಳೆ ನೋಡಿ ಎಷ್ಟು ಪುಟ್ಟಾಗೈತೆ ಗಾನದು ಬಳೆ. ಇವಾಗ ಔಟ್ಫಿಟ್ ಚೇಂಜ್ ಮಾಡ್ಕೋತಾವ್ರ ಅವರು. ಎಲ್ಲ ಚೇತು ನೀನು ಎಷ್ಟು ತೋರ್ಸಪ್ಪ ಚೇತು.
ನೋಡಿ ನಮ್ಮ ಸೇತು ಧ್ರುವ ಸರ್ಜಾ ಹೇರ್ ಸ್ಟೈಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇರ್ ಕಟ್ ಮಾಡಿಸಿಲ್ಲ, ಹಂಗೆ ಒಂದು ಎಲ್ಲ ಪಬ್ಲಿಸಿಟಿ ಬರ್ತಾರಪ್ಪ. ಆಗ್ಲಿ ಬಿಡು, ಹೀರೋ ಥರ ಇಲ್ವಾ ನಿನ್ನ ಮಗ? ಹಾಂ, ನಾನು ಬೆಳಗ್ಗೆ ಎದ್ದು ಹೋಗೋ ಅಂದ್ರೆ ಹೋಗ್ಲಿ. ಇವಾಗ ಇಲ್ಲಿ ಫಂಕ್ಷನ್ ನಡೀತಿರೋದು ಸತ್ಯನಾರಾಯಣ ಪೂಜೆ, ಸತ್ಯನಾರಾಯಣ ಪೂಜೆ. ಸೊ ತೋರಿಸ್ತೀನಿ ಬನ್ನಿ. ಏಯ್ ಇಲ್ಲದೆ ಬಾ ಸಿಂಕು ನೋಡಿ ಇಲ್ಲಿ. ಈಗ ಪೂಜೆ ಆಯ್ತಂತಿಲ್ಲ ಗೊತ್ತಿಲ್ಲ, ಇವರೇ ಮಾಡಬೇಕು ಅಂದಿದ್ದೀರಂತಪ್ಪ. ಇವತ್ತು ಬಂದು ನಾನು ಸ್ಯಾರಿ ವೇರ್ ಮಾಡಿದ್ದೀನಿ. ನಾನು ಡ್ರೆಸ್ ತೊಗೊಳ್ಬೇಕು ಅಂತ ಇದ್ದಿದ್ದು, ಅನ್ಫಾರ್ಚುನೇಟ್ಲಿ ತೊಗೊಳಕ್ಕಾಗಲಿಲ್ಲ. ಹಾಗಾಗಿ ಅಮ್ಮನ ಸ್ಯಾರಿನ ವೇರ್ ಮಾಡಿದ್ದೀನಿ. ಸೊ ನಾನು ಔಟ್ಫಿಟ್ನ ಫುಲ್ ತೋರಿಸ್ತೀನಿ, ಬನ್ನಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಮಧು ಹಾಯ್, ತೋರಿಸಿ ಕಾಣಿಸ್ತಿದ್ದಾ? ನನ್ನವಳು ಚಂದನ ಹೆಂಗರುಳ ಹೂಮನ ಋತುವೇ ಸುರಿಸು ಇವಳಿಗೆ ಹೂಮಳೆ. ಇವಾಗ ಇಲ್ಲಿ ಪೂಜೆ ಮಾಡ್ತಿರೋದು ಏನಪ್ಪ ಅಂತಂದರೆ, ಇಲ್ಲಿ ರೂಮ್ ಕಟ್ಸಿದ್ರು. ಸೊ ಇದೇ ರೂಮ್ ಕಟ್ಸಿರೋದು. ನಿಮಗೆ ಏನು ಫಂಕ್ಷನ್ ಅಂತ ನಾನು ಹೇಳಿಲ್ಲ, ಮನೆ ಮೇಲೆ ಒಂದು ರೂಮ್ ಕಟ್ಸಿದ್ರು. ಸೊ ಹಂಗಾಗಿ ಅದಕ್ಕೆ ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಹೇಳಿ ಪೂಜೆ ಮಾಡಿಸಿ, ಆಮೇಲೆ ಇವತ್ತಿನ ದಿನವೇ ಮಗಳು ಬರ್ತಡೇನ ಮಾಡ್ತಾ ಇರೋವಂಥದ್ದು. ಗಾನು ಬರ್ತಡೇ ಒಂದು 3-4 ಡೇಸ್ ಹಿಂದೆನೇ ಆಗಿತ್ತು. ಎರಡನ್ನೂ ಮರ್ಜ್ ಮಾಡಿ, ಸೊ ಸತ್ಯನಾರಾಯಣ ಪೂಜೆ ಮತ್ತು ಬರ್ತಡೇ ಎರಡೂ ಕೂಡ ಮಾಡ್ತಾ ಇರೋವಂಥದ್ದು. ಸೊ ಹಂಗಾಗಿ ನಾನಿವತ್ತು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಟ್ರೆಡಿಷ್ನಲ್ ಆಗಿ ಬಂದಿದ್ದೀನಿ. ಸೊ ಇವಾಗ ಕ್ಯಾಟ್ರಿಂಗ್ಗೆ ಹೇಳಿದ್ದಾರೆ, ಕ್ಯಾಟ್ರಿಂಗ್ಗೆ ಆರ್ಡರ್ ಕೊಟ್ಟಿದ್ರು. ಸೊ ಇಷ್ಟು ಜನ ಅಂತ ಹೇಳಿ ಮಾಡ್ತಾರಲ್ಲ, ಆ ಥರ ಹೇಳ್ಬಿಟ್ಟು ಮಾಡಿಸಿರೋದು. ಇವಾಗೆಲ್ಲ ಊಟ ಎಲ್ಲ ಬಂದಿದೆ, ಕೆಳಗಡೆ ಕೇಕ್ ಕಟ್ಟಿಂಗ್ ಆಗ್ತಾಯಿದೆ. ಸೊ ಕೇಕ್ ಕಟ್ಟಿಂಗ್ ಆದ ತಕ್ಷಣ ಊಟ ಮಾಡಬೇಕು. ನೋಡೋಣ ಇವತ್ತೆಲ್ಲ ಹೇಗೆ ರೆಡಿ ಆಗ್ತಾರೆ, ಯಾರೆಲ್ಲ ಹೆಂಗೆ ಕಾಣ್ತಿದ್ದಾರೆ ಅಂತ. ಸೊ ಈ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಯೂವ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಸುಮ್ಮನಿರು. ಹಾಗೆ ರೆಡಿ. ಹಿಂದೆ ಬನ್ನಿ, ಈ ಕಡೆ ಬನ್ನಿ. ಎಲ್ಲ ಕ್ಯಾಮ್ರಾ ನೋಡಿ. ಇನ್ನೊಬ್ರು ಓಕೆ ರೆಡಿ. ಬಾ ಇಲ್ಲಿ ಬಾ. ನೋಡಿ ಇವ್ರದ್ದು ಸೆಕೆಂಡ್ ಔಟ್ಫಿಟ್ಟು. ಅದು ಇದು ಚೆನ್ನಾಗೈತೆ, ಈ ಲುಕ್ ಫ್ಯಾನ್ಸಿ ಲುಕ್ ಚೆನ್ನಾಗಿದೆ. ಹಾಯ್, ಎಲ್ಲ ಹೋಯ್ತಾವನು ಬುಡ ಮೋನ ಬುಡ ಹೇಳ್ತಾನೆ. ನಾನು ಕರ್ದು ಬೆಂಗಳೂರಿಗೆ ಕರಿಯೋದೇ ಬೇಜಾರಾಗ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಅದು ಯಾವಾಗ ಇಷ್ಟ ಬರುತ್ತೋ ಅವಾಗ ಬರಲಿ ಮತ್ತೆ ಇಲ್ಲವರು ಇಲ್ಲಿ ಅಲ್ಲಿ ನಮ್ಮ ಹಿಡಿತವ್ರು ಅವರು, ಅದಕ್ಕೆ ನಮ್ದೇ ಇರ್ತದೆ ಬರೀ. ಅಲ್ಲೂ ಸಿಡಿ ಅವ್ರನ್ನ ಊಟ ಮಾಡ್ತಿರೋದ್ನಲ್ಲಿ ಗೋಲ್ಡ್ ಗಿಲ್ಡ್ ಎಲ್ಲ ಗೋಲ್ಡ್ ಸುರೇಶ್ ಹಾಕ ಬಂದವ್ರೆ. ಗೋಲ್ಡ್ ಗಿಲ್ಡ್ ಎಲ್ಲ ಗೋಲ್ಡ್ ಸುರೇಶ್. ರೂಪಕ್ಕ ಏನದು ಮಕ್ಳುಗಳ್ಗ? ನಿಮ್ಮ ಮಗುನ ಎಷ್ಟು ತಿಂಗಳು ಪಾಪು? ಎಷ್ಟು ತಿಂಗಳು ಪಾಪು? ಪಾಪುಗಳಿಗೆ ಮಾತ್ರನಾ? ಸೊ ರಿಟರ್ನ್ ಗಿಫ್ಟ್ ಬಾಟಲ್ ಕೊಡ್ತಾ ಇದ್ದಾರೆ ನೋಡಿ, ಮಕ್ಳುಗಳಿಗೆ ಮಾತ್ರ. ದೊಡ್ಡವ್ರಿಗೆಲ್ಲ ಊಟ ಒಳ್ಳೊಳ್ಳೆ ಊಟ. ದೊಡ್ಡವ್ರು ಇವರಿಗೆ ಭರ್ಜರಿಗೆ ಊಟ ಹಾಕ್ತೀನಿ, ಸಣ್ಣ ಮಕ್ಕಳು ಮಾತ್ರ ಗಿಫ್ಟ್ ಕೊಡ್ತೀವಿ. ನಮ್ಗೇನೆ ಅದು ಮನೆ.
ಈ ಕೆಳಗಡೆ ನಾಳೆ ಬರ್ತಾರದು ನಾವೇ. ಹೌದಾ? ಗೊತ್ತಿಲ್ಲ ನಿಂಗೆ? ನಿಮಗೆ ಅಂತ ಗೊತ್ತಿಲ್ಲ. ನಾನು ಟಿ ವಿ ಎಸ್ತಿರು ನನಗೆ ಅದೇನೋ ದೂರ ದೂರ ಅಂದ್ರಲ್ಲಪ್ಪ. ದೂರಕ್ಕೆ ತಾನೇ ಗಾಡಿ ತಗೋಗ್ಬೇಕು, ಹತ್ರಕ್ಕೆ ಯಾರು ತಗೋಯ್ತಾರೆ? ನಮ್ಲಾಗಲ್ಲ, ನಮ್ಮನೆ ತೋರಿಸಿದ್ಯಾ? ಸ್ಟಾರ್ಟ್ ಮಾಡ್ದ ಅದೇ ರನ್ನಿಂಗ್ ಆಗ್ತಿದ್ಯಾ? ಸ್ಟಾರ್ಟ್ ಮಾಡಿದ್ದೀನಿ. ಹೇಗಿದೆ ಊಟ? ತೋರಿಸು ಊಟ. ಊಟ ಹೇಗಿದೆ? ಗೊತ್ತಾ, ಇದು ಬಿನ್ನಿಸ್ ಪಲ್ಯ, ಕಾಂಗ್ರೆಸ್ ಕಳತ ಬೀಜ, ಇದು ಕಾಂದು, ಹಪ್ಪಳ, ಜಾಮೂನು, ಸಜ್ಜಿಗೆ, ಒಬ್ಬಟ್ಟು ಎಲ್ಲ ಹಾಕಿದ್ರು. ಎಲ್ಲ ತಿನ್ಬಿಟ್ಟಿದ್ದೀರಾ ಫ್ರೆಂಡ್ಸ್ ಆಲ್ರೆಡಿ? ಎಲ್ಲ ತಿಂದು ಖಾಲಿ ಮಾಡಿದ್ದೀವಿ. ಫುಲ್ ಬ್ಯಾಟಿಂಗ್ ಆಗ್ಬಿಟ್ಟು ಈಗೆಲ್ಲ ಮಿಕ್ಕಿರೋ ಪಕ್ಕಿರೋ ತೋರಿಸ್ತಾರೆ ಇವರು. ನೋಡಿ ಎಷ್ಟೊಂದು ಐತೆ. ಅವರಂತೂ ಫುಲ್ ಬಕ್ಕೊಂಡು ನಾಚ್ಕೊಂಡು ಊಟ ಮಾಡಿಸಿದ್ದಾರೆ. ಇನ್ನೇನಾದ್ರು ಬೇಕಿತ್ತಾ? ಸ್ವಲ್ಪ ಹಾಕೋಣ ಎಕ್ಸ್ಟ್ರಾ ತಯಾರಿ ಮಾಡಬೇಕು ಹಣ್ಣನ್ನ. ನೀನು ಬಿಟ್ಬಿಟ್ಟು ಊಟ ಮಾಡಲ್ಲ ಅಂತ ಹಾಂ, ಅದೇನೋ ಅಕ್ಕನ ಬಿಟ್ಬಿಟ್ಟು ಊಟ ಮಾಡೋಣ ಅಂದರು ಫ್ರೆಂಡ್ಸ್. ನನ್ನ ತಮ್ಮ ಅಕ್ಕ ನೀನು ಬಿಟ್ಟು ಊಟ ಮಾಡ್ತೀನಿ ಅಂದ್ಬಿಟ್ಟು ಸರಿ ಬಾರಿಸ್ತಾವ್ರೆ ಇಲ್ಲಿ. ಹಿಂಗೆ ಇಲ್ಲಿ ಇಲ್ಲ ದುಡ್ಡು ಮಾಡ್ತಾವ್ರ ಕಡೆ ಯೂಟ್ಯೂಬ್ ಹಾಕಿ ಕೊಡು. ಬಾಯ್ ಇಲ್ಲಿ ಬಾಯ್ ಮೂಡಿಲ್ಲ. ಆನ್ ಮಾಡಿದೀನಿ ಫ್ಲಾಶು. ವಂದನ ಬಾಯ್. ನಾನು ಇಲ್ಲಿ ನೋಡಿಲಿ, ಇಲ್ಲಿ ನೋಡಿಲಿ, ಇಲ್ಲಿ ನೋಡಿಲಿ, ಮೂಡಿಲ್ಲ. ಟ್ವಿನ್ಸ್ ಟ್ವಿನ್ಸ್ ವಂಶಿಕಾ ವಂದನ. ಬರ್ತೀನಿ ಅಕ್ಕ. ಯಾವಾಗ ಬರ್ಲಿ ಹೇಳಿ, ನೀವು ಹೇಳ್ದಾಗ ಬರ್ತೀನಿ. ನಾನು ಬರ್ತೀನಿ. ಬಾಯಕ್ಕ ಹೋಗಿ, ನೀವು ಹೋಗಿ ಅವ್ರ ಜೊತೆ. ಫಂಕ್ಷನ್ಸ್ ಎಲ್ಲ ಚೆನ್ನಾಗಾಯಿತು. ಮತ್ತು ಒಂದು 6 ಗಂಟೆ ಅಷ್ಟೊತ್ತಿಗೆ ದೀಪ ಹಚ್ಚಿ ಅಂತ ಹೇಳಿದಂತೆ ಪುರೋಹಿತರು. ಸೊ ಹಂಗಾಗಿ ಮೇಲೆ ಬಂದ್ವಿ. ನಮ್ಮ ದೀಪ ಹಚ್ತಾ ಇದ್ದೀನಿ ಬಾ ಅಂತ ಕರ್ಕೊಂಡು ಬಂದರು. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಊಟ ಮಾಡಿದ್ವಿ ಒಟ್ಟು ತುಂಬ. ಆ್ಯಂಡ್ ಇಲ್ಲಿಂದ ಅಲ್ಲಿ ನೋಡಿದ್ರೆ ಚಾಮುಂಡಿ ಬೆಟ್ಟದ ಗೋಪುರ ಕಾಣಿಸುತ್ತೆ. ಅದನ್ನು ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ಹೆಂಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸೊ ರೂಮ್ ಹೆಂಗಿದೆ ತೋರಿಸ್ತೀನಿ ಬನ್ನಿ. ಸೊ ಎಂಟ್ರೆನ್ಸ್ ಈ ಥರ. ಇಲ್ಲಿ ಬಂದು ಒಂದು ಲ್ಯಾಡರ್ ಹಾಕಬೇಕು. ಲ್ಯಾಡರ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಒಳಗಡೆ ರೂಮ್ ನೋಡಿ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ಅದಷ್ಟು. ಆಮೇಲೆ ವಾಶ್ರೂಮ್ ಈ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಇಲ್ಲೇ ಪೂಜೆ ಮಾಡಿ. ಸೊ ಗೈಸ್ ನೋಡಿ, ಚಾಮುಂಡಿ ಬೆಟ್ಟ ಝೂಮ್ ಮಾಡ್ತೀನಿ, ಗೋಪುರ ಕಾಣಿಸುತ್ತಾ ನೋಡಿ. ಹಾಗೇನೆ ನೋಡಿ, ಫುಲ್ ಝೂಮ್ ಹಾಕಿದ್ದೀನಿ, ಅಷ್ಟು ಕಾಣುತ್ತೆ ಚಾಮುಂಡಿ ಬೆಟ್ಟದ ಗೋಪುರ. ಮಾತ್ರ ವ್ಯೂಸ್ ಮಾತ್ರ ಅಲ್ಟಿ ಅನ್ಕೊಳ್ಳಿ. ಒಂಥರ ಕೂಲ್ ವೆದರು, ಚೆನ್ನಾಗಿ ಅನಿಸ್ತೈತೆ ವೆದರು. ಎಲ್ಲ ಹತ್ಕೊಂಡು ನಡೀರಿ ಆಯ್ತಾ? ನೀವು ನೋಡಪ್ಪ, ರೌಡಿ ರಂಗಣ್ಣ ಥರ ಇಬ್ರು ಅವ್ವ ಮಗ ಮಚ್ಚಿಡ್ಕೊಂಡು. ಇದು ದಾನವಿದು. ಇದು